ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನನ್ನ ಗಾರ್ಡನ್ಗೆ ಇವತ್ತು ಯಾವುದು ಹೊಸ ಗಿಡ ಬಂದಿದೆ ಅಂತ ನೋಡೋಣ ಬನ್ನಿ. ನೋಡಿ, ಇದೇನೆ ಮಲ್ಲಿಗೆ ಗಿಡ. ಅಂದರೆ ಮೊನ್ನೆ ನರ್ಸರಿಗೆ ಹೋಗಿದ್ನಲ್ಲ ನಾನು, ಆ ನರ್ಸರಿಯಿಂದ ತೊಗೊಂಡು ಬಂದೆ ಇದನ್ನು ಮಲ್ಲಿಗೆ ಗಿಡನ. ಅಂದರೆ ಚೆನ್ನಾಗೂ ಇದೆ, ಹೆಲ್ದಿಯಾಗೂ. ಇವಾಗ ಮಲ್ಲಿಗೆ ಹೂವಿನ ಸೀಸನ್ ಆಗಿರೋದ್ರಿಂದ ನಾವು ಈ ಥರ ಆ ಸೀಸನ್ನಲ್ಲಿ ಯಾವ್ಯಾವ ಗಿಡ ಸಿಗುತ್ತೆ ಆ ಗಿಡನ ತೊಗೊಬಂದು ನಾವು ರೀಪಾಟ್ ಮಾಡಿಕೊಂಡು ಬೆಳೆಸ್ಕೋಬೋದು. ನಾನು ಇದನ್ನು ರೀಪಾಟ್ ಮಾಡ್ತಾಯಿದ್ದೀನಿ. ನೀವು ಕೇಳ್ಬೋದು, ಈ ಟೈಮಲ್ಲಿ ರೀಪಾಟ್ ಮಾಡ್ಬೋದಾ ಅಂತಲೂ ಕೇಳ್ಬೋದು. ಮಾಡೋಂಗಿಲ್ಲ. ಆದರೂ ನಾನು ಈಗ ತಂದಿದ್ದೀವಲ್ಲ ಅಂತ ಅಂದ್ಬಿಟ್ಟು ಸೀಸನ್ ಇರೋದ್ರಿಂದ ತಂದಿದ್ದೀವಲ್ಲ ಅಂತ ನಾನು ರೀಪಾಟ್ ಮಾಡ್ತಾಯಿದ್ದೀನಿ. ದಾಸವಾಳ ಗಿಡ ಎಲ್ಲ ರೀಪಾಟ್ ಮಾಡ್ಬೋದಾ, ಇವಾಗ ಹಾಕೋಬೋದಾ ಅಂತಲೂ ಕೇಳಿದರು ಕಮೆಂಟಲ್ಲಿ ಒಬ್ಬರು. ಅಂದರೆ ಇವಾಗ ತುಂಬ ಬಿಸಿಲಿರೋದ್ರಿಂದ ರೀಪಾಟ್ ಮಾಡಿದ್ರು ಮತ್ತು ದಾಸವಾಳ ಗಿಡ ಎಲ್ಲ ತೊಗೊಬಂದ್ರೂ ಸ್ವಲ್ಪ ಕಷ್ಟನೇ ಬರೋದು. ಹಂಗಾಗಿ ನೀವು ಒಂದು ವೇಳೆ ಹಂಗೂ ತೊಗೊಬಂದು ನೀವು ರೀಪಾಟ್ ಮಾಡ್ತು ಅಂದ್ರೂ ನೆರಳಲ್ಲಿ ಇಡಿ, ಬಿಸಿಲಲ್ಲಿ ಇಡಬೇಡಿ. ಯಾಕೆಂದರೆ ಇವಾಗ ತುಂಬ ಬಿಸಿಲಿರೋದ್ರಿಂದ ಗಿಡಗಳು ಬದುಕೋದಿಲ್ಲ. ಹಂಗಾಗಿ ಸ್ವಲ್ಪ ನೀವು ನೆರಳಲ್ಲಿ ಇಟ್ಕೊಂಡ್ರೆ ರೀಪಾಟ್ ಮಾಡಿಕೊಂಡು ಹೊಸ ಗಿಡನೂ ತೊಗೊಬಂದು ನೀವು ಬೆಳೆಸ್ಕೋಬೋದು. ನಾನು ಇದನ್ನು ಅಷ್ಟೇ, ನಾನು ಈ ಮಲ್ಲಿಗೆ ಗಿಡನ 5 ಮಲ್ಲಿಗೆ ಗಿಡ ತೊಗೊಬಂದಿದ್ದೀನಿ. ಅಂದರೆ ಇದು ಸೂಜಿ ಮಲ್ಲಿಗೆ ಹೂವು, ದುಂಡು ಮಲ್ಲಿಗೆ ಅಲ್ಲ. ಇದು ಸೂಜಿ ಮಲ್ಲಿಗೆ ಹೂವಿನ ಗಿಡನ 5 ಮಲ್ಲಿಗೆ ಹೂವಿನ ಗಿಡ ತೊಗೊಂಡು ಬಂದಿದ್ದೀನಿ. 5 ನಾನು ಇವತ್ತು ರೀಪಾಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ಅಂದರೆ ನಾನು ಪಾಟಿಂಗ್ ಮಿಕ್ಸು ಎಕ್ಸ್ಟ್ರಾ ಏನೂ ಹಾಕ್ಕೊಂಡಿಲ್ಲ. ನಾನು ಫಸ್ಟೇ ಪಾಟೆಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ. ಮುಂಚೆನೇ ತೋರಿಸಿದ್ದೀನಿ ನಾನು ನಿಮಗೆ. ಕಿಚನ್ ವೇಸ್ಟು, ಗಾರ್ಡನ್ ವೇಸ್ಟು ಎಲ್ಲನೂ ಹಾಕ್ಬಿಟ್ಟು ನಾನು ಪಾಟು ರೆಡಿ ಮಾಡಿ ಇಟ್ಟಿರ್ತೀನಿ. ಆದ್ರೂ ಸ್ವಲ್ಪ ನಾನು ಕುರಿ ಗೊಬ್ಬರ, ಮಣ್ಣು ಎರಡೂ ಮಿಕ್ಸ್ ಮಾಡಿ ಅದನ್ನು ಸಹ ಇಟ್ಟಿರ್ತೀನಿ. ನಾನು ಈ ನಡುವೆ ನಾನು ಎಲ್ಲನೂ ಫಸ್ಟೇ ರೆಡಿ ಮಾಡಿ ಇಟ್ಟಿರ್ತೀನಿ. ಏಕೆಂದರೆ ಈ ಥರ ಸಡನ್ನಾಗಿ ತೊಗೊಬಂದಾಗ ನಮಗೆ ರೀಪಾಟ್ ಮಾಡೋದಕ್ಕೆ ಬೇಕಾಗುತ್ತೆ ಅಂತ ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ನಾನು ಮುಂಚೆನೇ ಪಾಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದಕ್ಕೇ ನಾನು ರೀಪಾಟ್ ಮಾಡ್ತಾಯಿದ್ದೀನಿ. ಅಲ್ಲಿ ನೋಡಿ, ಅದು ನೀವು ನೋಡ್ತಾ ಇರ್ಬೋದು, ನಾನು ಅಲ್ಲಿ ರೀಪಾಟ್ ಮಾಡ್ಬೇಕಾದ್ರೆ ಆ ಮಣ್ಣಲ್ಲಿ ಕುರಿ ಪಿಚ್ಕೆ ಎಲ್ಲ ಇದೆ ನೋಡಿ. ಫಸ್ಟೇ ನಾನು ಕುರಿ ಗೊಬ್ಬರ, ಮಣ್ಣು ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ. ಹಂಗಾಗಿ ನಾನು ಇವಾಗ ರೀಪಾಟ್ ಮಾಡಬೇಕಾದ್ರೆ ಆ ಪಾಟೊಳಗೆ ಒಂದು ಸ್ವಲ್ಪ ಅದರೊಳಗೇ ಕುರಿ ಗೊಬ್ಬರ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಗಿಡ ನೆಡ್ತೀನಿ. ಯಾಕೆ ಈ ಥರ ಗಿಡ ನೆಡ್ತೀನಿ ಅಂದರೆ, ಆ ಬೇರಿಗೆ ಚೆನ್ನಾಗಿ ಅದು ಗೊಬ್ಬರ ತಾಕ್ತು ಅಂದರೆ ಚೆನ್ನಾಗಿ ಗಿಡ ಹೆಲ್ದಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಅಂತಲೇ ನಾನು ಈ ಥರ ರೀಪಾಟ್ ಮಾಡ್ತೀನಿ. ಅದರಲ್ಲೂ ಬೇರು ನೋಡಿ ಎಷ್ಟೊಂದು ಬಿಟ್ಕೊಂಡಿದೆ. ಅದು ಚಿಕ್ಕದು ಕವರು, ಅದರಲ್ಲೂ ನೋಡಿ ಎಷ್ಟೊಂದು ಬೇರೆಲ್ಲ ಬಿಟ್ಕೊಂಡಿದೆ. ಅದು ಬೇರು ಅಲ್ಲಲ್ಲೇ ಸುತ್ತಕೊಂಡು ಅದು ಗಿಡ ಇನ್ನೂ ಹೆಲ್ದಿಯಾಗಿ ಬೆಳೆಯೋದಕ್ಕೆ ಅವಕಾಶನೇ ಆಗಿಲ್ಲ. ಹಂಗಾಗಿ ನಾನು ಬೇಗನೆ ಇದನ್ನು ರೀಪಾಟ್ ಮಾಡ್ತಾಯಿದ್ದೀನಿ. ನೋಡಿ, ಕಟ್ ಮಾಡಿದ್ರೂ ಎಷ್ಟೊಂದು ಬೇರೆಲ್ಲ ಇದೆ. ಅದರಲ್ಲೂ ಮಣ್ಣು ನೋಡಿ ಎಷ್ಟು ಗಟ್ಟಿ ಇದೆ, ಅದು ಬಿಡ್ಸೋಕ್ಕೇ ಬರ್ತಾನೆ ಇಲ್ಲ, ಅಷ್ಟೊಂದು ಗಟ್ಟಿ ಇದೆ. ನೀವು ಮಲ್ಲಿಗೆ ಗಿಡ ರೀಪಾಟ್ ಮಾಡೋರು ಕಾಂಪೋಸ್ಟು ಮತ್ತು ಇದು ಗೊಬ್ಬರ ಮತ್ತು ಮರಳು, ಮಣ್ಣು ಇದನ್ನೆಲ್ಲ ಮಿಕ್ಸ್ ಮಾಡಿನೂ ಸಹ ನೀವು ಹಾಕೋಬೋದು. ನಾನು ಯಾವುದೇ ರೀತಿ ಮರಳೆಲ್ಲ ನಾನು ಮಿಕ್ಸ್ ಮಾಡೋದಿಲ್ಲ ಇದಕ್ಕೆ. ಅಂದರೆ ನಾನು ಕುರಿ ಗೊಬ್ಬರನೇ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಲ್ಲ, ಹಂಗಾಗಿ ಮರಳೆಲ್ಲ ಹಾಕೋಲ್ಲ. ನೀವು ಬೇಕು ಅಂದರೆ ಮರಳು ಮತ್ತು ಗೊಬ್ಬರ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿ ನೀವು ರೀಪಾಟ್ ಮಾಡ್ಬೋದು. ನೋಡಿ, ನಾನು ರೀಪಾಟ್ ಮಾಡೋದು ಈ ಥರ. ನಿಮಗೆ ಬೇಕು ಅಂದರೆ ನೀವು ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಮರಳು ಮಿಕ್ಸ್ ಮಾಡಿದ್ರೂ ಚೆನ್ನಾಗಿರುತ್ತೆ, ಆ ಗಿಡನೂ ಹೆಲ್ದಿಯಾಗೂ ಬರುತ್ತೆ. ಅಂದರೆ ನಾನು ಇದಕ್ಕೆ ಅದು ಮರಳು ಆ ಥರದ್ದು ಯಾವುದೂ ಹಾಕಿಲ್ಲ. ನಾನು ಡೈರೆಕ್ಟಾಗಿ ಮಣ್ಣಿಗೆ ಗೊಬ್ಬರ, ಕುರಿ ಗೊಬ್ಬರ ಈ ಥರದ್ದೆಲ್ಲ ಮಿಕ್ಸ್ ಮಾಡಿಬಿಟ್ಟೇ ಹಾಕಿರ್ತೀನಿ. ಅದರಲ್ಲೂ ಮುಂಚೆನೇ ನಾನು ಕಿಚನ್ ವೇಸ್ಟು, ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಟ್ಟಿರ್ತೀನಲ್ಲ, ನನಗೆ ಆ ಗೊಬ್ಬರನೇ ಸಾಕಾಗುತ್ತೆ. ಎಕ್ಸ್ಟ್ರಾ ನಾನು ಗೊಬ್ಬರ ಅಂಥದ್ದು ಯಾವುದೂ ನಾನು ಹಾಕೋದಿಲ್ಲ. ಅಂದರೆ ಈ ನಡುವೆ ನಾನು ಕುರಿ ಗೊಬ್ಬರ ಎಲ್ಲ ತೊಗೊಂಬಂದಿದ್ದೀನಲ್ಲ ಅಂತ ನಾನು ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಅಷ್ಟೇ. ನಾನು ಇದನ್ನು ರೀಪಾಟ್ ಮಾಡಿದ್ರೂ ನಾನು ಬಿಸಿಲಲ್ಲಿ ಇಡೋದಿಲ್ಲ, ಇದನ್ನು ನೆರಳಲ್ಲೇ ಇಟ್ಟಿರ್ತೀನಿ. ನಾವು ಒಂದು 4-5 ದಿನ ನೆರಳಲ್ಲಿ ಇಟ್ಟರೆ ಅದು ಚೆನ್ನಾಗಿ ಸೆಟ್ ಆಗಿರುತ್ತೆ. ಆಮೇಲೆ ನಾವು ಬಿಸಿಲಿಗೆ ಇಟ್ಟರೆ ಅದು ತಡ್ಕೊಳೋ ಶಕ್ತಿ ಇರುತ್ತೆ. ಹಾಗಾಗಿ ನಾನು ಇವಾಗ ಇದನ್ನು ರೀಪಾಟ್ ಮಾಡ್ತಾಯಿದ್ದೀನಿ. ನೋಡಿ, ಅದು ಮಣ್ಣಂತೂ ಎಷ್ಟು ಜಿಗಿ ಇದೆ ಅಂದರೆ, ಅದು ಬೇರೂ ಅಷ್ಟೇ ಕವರಿಂದ ಹೊರಗಡೆನೇ ಬಂದ್ಬಿಟ್ಟಿದೆ. ತುಂಬ ಬೇರೆಲ್ಲ ಬಿಟ್ಕೊಂಡ್ಬಿಟ್ಟಿದ್ದಾವೆ ಅದು. ಹಂಗಾಗಿ ಈ ಥರ ತಂದಾಗ ನಾವು ತಕ್ಷಣವೇ ರೀಪಾಟ್ ಮಾಡಿಕೊಂಡ್ರೆ ಏನು ಪ್ರಾಬ್ಲಮ್ ಏನು ಆಗೋದಿಲ್ಲ. ಈಗ ನಾವು ಮಾಡಬಾರ್ದು, ಒಂದು ವಾರ ಈ ಥರ 10 ದಿನದ ತನಕನೂ ರೀಪಾಟ್ ಮಾಡಬಾರ್ದು. ಆದರೂ ಇವಾಗ ಸಡನ್ನಾಗಿ ಅದರಲ್ಲೂ ಸೀಸನ್ ಇರೋದ್ರಿಂದ ನಾವು ಈ ಥರ ಬೆಳೆಸ್ಕೊಳೋದ್ರಿಂದ ಏನೂ ತಪ್ಪೇನಿಲ್ಲ. ಈ ಸೀಸನ್ ಅಂದರೆ ಇನ್ನು ನೆಕ್ಸ್ಟ್ ಸೀಸನ್ಗೆ ನಾವು ತೊಗೊಬಂದು ನಾವು ಬೆಳೆಸ್ಕೊಂಡ್ರೂ ಆವಾಗ ಹೂವೇನು ಬಿಡೋದಿಲ್ಲ. ಇವಾಗ ಮಲ್ಲಿಗೆ ಹೂವಿನ ಸೀಸನ್ ಆಗಿರೋದ್ರಿಂದ ನಾವು ತಗೊಂಡು ಬಂದು ಬೆಳೆಸ್ಕೊಂಡು ಹೂವು ಎಲ್ಲನೂ ನಾವು ಹೆಚ್ಚಾಗಿ ಪಡ್ಕೋಬೋದು. ಹಂಗಾಗಿ ನಾನು ತೊಗೊಬಂದು ನೋಡಿ ಈ ಥರ ನಾನು ರೀಪಾಟ್ ಮಾಡೋದು. ಅಲ್ಲೂ ಪಾಟೊಳಗಡೆ ಅದರೊಳಗೆ ಸ್ವಲ್ಪ ನಾನು ಕುರಿ ಗೊಬ್ಬರ ಹಾಕ್ಬಿಟ್ಟು ಅದ್ರ ಮೇಲೆ ಗಿಡ ನೆಡ್ತಿದ್ದೀನಿ. ಯಾಕೆಂದರೆ ಅದು ಬೇರಿಗೆಲ್ಲ ತಾಕಿ ತುಂಬ ಚೆನ್ನಾಗಿ ಹೂವು ಎಲ್ಲ ಬರುತ್ತೆ. ಅದಕ್ಕೋಸ್ಕರ ಅಂತಲೇ ನಾನು ಈ ಥರ ರೀಪಾಟ್ ಮಾಡ್ತಿದ್ದೀನಿ.
ಅಂದರೆ ಮುಂಚೆನೇ ನಾನು ರೆಡಿ ಮಾಡಿ ಇಟ್ಟಿರ್ತೀನಿ, ಗೊಬ್ಬರ ಮಣ್ಣು ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ. ಅಂದ್ರೂ ಸ್ವಲ್ಪ ಅದು ಬುಡ ಇಡ್ತೀವಲ್ಲ, ಆ ಬುಡ ಇಡೋ ತಕ್ಕ ಸ್ವಲ್ಪ ಕುರಿ ಗೊಬ್ಬರ ಹಾಕ್ತೀನಿ. ಈ ಥರ ಮಾಡೋದ್ರಿಂದ ಗಿಡಗಳು ಹೆಲ್ದಿಯಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ಹಂಗಾಗಿ ನಾನು ಯಾವಾಗಲೂ ಇದೇ ಥರನೇ ರಿಪಾರ್ಟ್ ಮಾಡೋದು. ನೀವು ನೋಡಿರ್ಬೋದು ನನ್ನ ಹಳೆ ವಿಡಿಯೋದಲ್ಲೆಲ್ಲ ನಾನು ಮರಳು ಅಂಥದ್ದೆಲ್ಲ ಏನು ಹೆಚ್ಚಿಗೆ ನಾನು ಹಾಕೋದಿಲ್ಲ. ರಿಪಾರ್ಟ್ ಮಾಡಿದ್ದೆಲ್ಲ ಆಯಿತು ಅಂದರೆ ನಾನು ಅದಕ್ಕೆ ಒಂದು ಕಡ್ಡಿನ ಇಟ್ಬಿಟ್ಟು ಅದಕ್ಕೆ ನಾನು ಒಂದು ದಾರ ಕಟ್ತಾ ಇದ್ದೀನಿ ಗಿಡ ಸೇರಿಸಿ. ಯಾಕೆ ಅಂದರೆ ಈಗ ತುಂಬ ಗಾಳಿ ಬೇರೆ ಇದೆ, ಗಾಳಿಗೆಲ್ಲ ಅಲ್ಲಾಡಿದ್ರೆ ಅದು ಗಿಡ ಸಾಯೋ ಚಾನ್ಸ್ ಇರುತ್ತೆ. ಅಲ್ಲಾಡಿದಾಗ ಅದು ಬೇರೆಲ್ಲ ಲೂಸ್ ಆಗುತ್ತೆ ನೋಡಿ. ಅದಕ್ಕೋಸ್ಕರ ಅಂತಲೇ ನಾನು ಈ ಥರ ಒಂದು ಕಡ್ಡಿನ ಇಟ್ಬಿಟ್ಟು ಅದು ಕಡ್ಡಿ ಸೇರಿಸಿ ನಾನು ಆ ಗಿಡನ ಕಟ್ಟುತ್ತಾ ಇದ್ದೀನಿ. ಏಕೆಂದರೆ ಅದು ಗಿಡ ಬೇರೆ ತುಂಬ ದೊಡ್ಡದಿದೆ, ಅದಕ್ಕೋಸ್ಕರ ನಾನು ಈ ಥರ ಕಟ್ಟುತ್ತಾ ಇದ್ದೀನಿ. ಹಂಗೆ ಬಿಡಕ್ಕೆ ಹೋಗಬೇಡಿ. ದೊಡ್ಡ ಗಿಡ ಇತ್ತು ಅಂದರೆ ನೀವು ರಿಪಾರ್ಟ್ ಮಾಡಿದಾಗ ಈ ಥರ ಒಂದು ಕೋಲನ್ನ ಇಟ್ಬಿಟ್ಟು ಈ ಥರ ಕಟ್ಟಿ ಚೆನ್ನಾಗೂ ಸೆಟ್ ಆಗುತ್ತೆ. ಅವಾಗ ಅಲ್ಲಾಡೋದಿಲ್ಲ, ಏನೂ ಇಲ್ಲ. ಈ ಥರ ಕಟ್ಟೋದ್ರಿಂದ ಗಿಡಗಳು ಹೆಲ್ದಿಯಾಗೂ ಬರುತ್ತೆ ಮತ್ತು ಬೇಗ ಸಾಯೋದು ಇಲ್ಲ, ಚೆನ್ನಾಗೂ ಇರುತ್ತೆ. ಈ ಥರ ರಿಪಾರ್ಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಗಿಡಗಳು ಸೆಟ್ ಆಗುತ್ತೆ. ಅಂದರೆ ನಾನು ಯಾವಾಗಲೂ ಇದೇ ಥರನೇ ಮಾಡೋದು. ಅಂದರೆ ದೊಡ್ಡ ಗಿಡ ಇತ್ತು ಅಂದರೆ ಮಾತ್ರ ಈ ಥರ ಕೋಲ್ ನಿಲ್ಲಿಸ್ಬಿಟ್ಟು ಕಟ್ಟುತ್ತೀನಿ, ಇಲ್ಲಾಂದರೆ ಏನೂ ಕಟ್ಟಕ್ಕೆ ಹೋಗೋದಿಲ್ಲ. ಈ ಹೂವು ಮಾರ್ಕೆಟಲ್ಲೆಲ್ಲ ಸಿಗೋದಿಲ್ಲ, ಇದು ಸೂಜಿ ಮಲ್ಲಿಗೆ ಹೂವು. ಅದೇ ನಾವು ಗಾರ್ಡನಲ್ಲಿ ಮತ್ತು ಮನೆಗಳ ಹತ್ರ ಎಲ್ಲ ಬೆಳೆಸ್ಕೊತಾರೆ ನೋಡಿ, ಆ ಥರ ಹೂವು. ಇದು ತುಂಬ ಚೆನ್ನಾಗಿರುತ್ತೆ. ಇದು ಸ್ಮೆಲ್ಲಂತೂ ಇದು ದುಂಡು ಮಲ್ಲಿಗೆ ಹೂವಿಗಿನ್ನೂ ತುಂಬ ಚೆನ್ನಾಗಿ ಸ್ಮೆಲ್ ಇರುತ್ತೆ. ಇದು ಸೂಜಿ ಮಲ್ಲಿಗೆ ಹೂವು, ಇದು ಡಬಲ್ ಪೆಟಲು ಚೆನ್ನಾಗಿರುತ್ತೆ ಇದು ಹೂವು ನೋಡಿ. ನಾನು ಎಲ್ಲ ಗಿಡಗಳಿಗೂ ಕಟ್ಟುತ್ತಾ ಇದ್ದೀನಿ. ಅದು ಕೋಲ್ ನಿಲ್ಲಿಸ್ಬಿಟ್ಟು 5 ಗಿಡ ಇದೆ, 5 ಗಿಡ ತಗೊಬಂದಿದ್ದೆ ನಾನು, ಹೊಸ ಗಿಡಗಳನ್ನ. 5 ಗಿಡಗಳಿಗೂ ನಾನು ಇದೇ ಥರನೇ ಮಾಡ್ತಾ ಇರ್ತೀನಿ. ಇದು ಬಿದ್ರದ್ದು ಇಲ್ಲಿ ನಮ್ಮ ಮನೆ ಹತ್ರ ಒಂದು ಬಟ್ಟೆ ಅಂಗಡಿಯವರು ಅವ್ರು ತರ್ತಾರೋ ಏನೋ, ಅದೇ ಪಾರ್ಸಲೆಲ್ಲ ಬರುತ್ತಲ್ಲ ಅದರಲ್ಲೇನೋ ಅದು ಕೋಲ್ ಬರುತ್ತೆ ಅನಿಸುತ್ತೆ. ಅವರೆಲ್ಲ ಅಲ್ಲಿ ಹೊರಗಡೆ ಹಾಕಿರ್ತಾರೆ. ನಾನು ಅದನ್ನು ತಗೊಬಂದು ಇಟ್ಕೊಂಡಿರ್ತೀನಿ. ಗಾರ್ಡನಲ್ಲಿ ಏನಕ್ಕಾದ್ರೂ ಈ ಥರ ಕಟ್ಟಕ್ಕೆ ಬೇಕಾಗುತ್ತೆ ಅಂತ ಆ ಕೋಲೆಲ್ಲನೂ ತಗೊಬಂದು ಇಟ್ಟಿರ್ತೀನಿ ನೋಡಿ. ಅವಾಗ ತಗೊಬಂದು ಇಟ್ಟಿದ್ದಕ್ಕೆ ನನಗೆ ಇವಾಗ ಅನುಕೂಲ ಆಯಿತು ಅನಿಸುತ್ತೆ ನೋಡಿ. ಇವಾಗ ಅದು ರಿಪಾರ್ಟ್ ಮಾಡಿದ್ದೆಲ್ಲ ಆಯಿತು, ಮತ್ತು ಅದು ಕೋಲು ಇಟ್ಟು ಅದು ಕಟ್ಟಿದ್ದು ಆಯಿತು. ಇವಾಗ ನಾನು ನೀರು ಹಾಕ್ತಾಯಿದ್ದೀನಿ, ಎಲ್ಲ ಗಿಡಗಳಿಗೂ ನೀರು ಹಾಕ್ತಾ ಇದ್ದೀನಿ. ನಾವು ನೀರು ಹಾಕ್ಬೇಕಾದ್ರೆ ಕೈನ ಈ ಥರ ಇಟ್ಕೊಂಡೇ ನೀರು ಹಾಕಿ, ಹಂಗೆ ಇದು ಬಕೆಟಲ್ಲಿ ಹಂಗೆ ಹುಯ್ತು ಅಂದರೆ ಜಗ್ಗಲ್ಲಿ ಅದು ಗುಂಡಿ ಗುಂಡಿ ಥರ ಬೀಳುತ್ತೆ. ಅದಕ್ಕೆ ಅಂತಲೇ ನಾವು ಕೈನ ಈ ಥರ ಅಡ್ಡ ಇಟ್ಕೊಂಡೇ ಸಹ ನೀರು ಹಾಕಬೇಕು. ನಾವು ಯಾವುದೇ ಒಂದು ಗಿಡ ರಿಪಾರ್ಟ್ ಮಾಡಿದಾಗ್ಲೂ ಅಷ್ಟೇ ಹಂಗೆ ಜಗ್ಗಲ್ಲಿ ಡೈರೆಕ್ಟಾಗಿ ಹುಯ್ಬಾರ್ದು, ಅದು ಗುಂಡಿ ಥರ ಬಿದ್ದುಬಿಡುತ್ತೆ. ಈ ಕೈಯಲ್ಲಿ ಈ ಥರ ಇಟ್ಕೊಂಡು ಹುಯ್ದ್ರೆ ಅದು ಗುಂಡಿ ಥರ ಏನೂ ಬೀಳೋದಿಲ್ಲ ನೋಡಿ. ಇವಾಗ ಎಲ್ಲದಕ್ಕೂ ನೀರು ಹಾಕಿದ್ದಾಯ್ತು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೀವು ಗಿಡ ತರಬೇಕಾದ್ರೆ ಈ ಥರ ಮೊಗ್ಗಿರೋದನ್ನ ನೋಡಿ ತಗೊಬನ್ನಿ. ಮೊಗ್ಗಿರೋದು ತಗೊಬಂತು ಅಂದರೆ ನಮಗೆ ಇನ್ನು ಮಾರನೇ ಬೆಳಗ್ಗೆಗೆ 1-2 ದಿನ ಬಿಟ್ಟಾದ್ರೂ ನಮಗೆ ಹೂವು ಅರಳುತ್ತೆ. ಆವಾಗ ನೋಡೋಕ್ಕೂ ಚೆನ್ನಾಗಿರುತ್ತೆ. ನಾವು ಹೂವು ಇಲ್ಲದೇ ಇರೋವಂಥ ಗಿಡ ತಂದರೆ ಅದೇನು ಚೆನ್ನಾಗಿರೋದಿಲ್ಲ. ಹಂಗಾಗಿ ನಾನು ಮೊಗ್ಗೆಲ್ಲ ತುಂಬ ಇತ್ತು, ಹಂಗಾಗಿ ನಾನು ಒಂದೊಂದು ಗಿಡದಲ್ಲೇ ನೋಡಿ ಎಷ್ಟೊಂದು ಮೊಗ್ಗೆಲ್ಲ ಇದೆ. ಅದಕ್ಕೆ ಅಂತಲೇ ನಾನು 5 ಗಿಡ ತಗೊಬಂದೆ. ಇವಾಗ ನಾನು ಇದು ಏನು ಹಾಕ್ತಿದ್ದಾರೆ ಅಂತ ಅಂದ್ಕೊಂಡ್ರೆ ಎಪ್ಸಮ್ ಸಾಲ್ಟು. ನಾವು ರಿಪಾರ್ಟ್ ಮಾಡಾದಮೇಲೆ ಈ ಥರ ಎಪ್ಸಮ್ ಸಾಲ್ಟ್ ಹಾಕಬೇಕು. ಈ ಎಪ್ಸಮ್ ಸಾಲ್ಟ್ ಹಾಕೋದ್ರಿಂದ ಬೇರು ಚೆನ್ನಾಗಿ ಇಳ್ಕೊಳ್ಳುತ್ತೆ, ಮತ್ತು ಗಿಡ ಹೆಲ್ದಿಯಾಗಿ ಚಿಗುರೋದಕ್ಕೂ ಸಹ ಅನುಕೂಲ ಆಗುತ್ತೆ ಈ ಎಪ್ಸಮ್ ಸಾಲ್ಟ್ ಬಳಸೋದ್ರಿಂದ. ಹಂಗಾಗಿ ನಾವು ಯಾವುದೇ ಒಂದು ಗಿಡ ರಿಪಾರ್ಟ್ ಮಾಡಿದ್ಮೇಲೂ ಅಷ್ಟೇ ಈ ಥರ ಎಪ್ಸಮ್ ಸಾಲ್ಟ್ ಹಾಕಲೇಬೇಕು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.